ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ಅಮ್ಮನವರು ನೆಲೆಸಬೇಕೆಂದರೆ ಮೊದಲು ಈ ವೀಳ್ಯದೆಲೆಯ ದೀಪವನ್ನು ತಪ್ಪದೆ ಬೆಳಗಿಸಿ. ನಿಮಗಿರುವ ಕಷ್ಟ, ದುಃಖ, ಕಣ್ಣೀರನ್ನು ದೂರ ಮಾಡಲು ಸ್ವತಃ ಮಹಾಲಕ್ಷ್ಮಿ ಬರುವ ಹಾಗೆ ಮಾಡುವಂತಹ ಈ ವಿಶೇಷ ದೀಪಾರಾಧನೆ ಯಾವುದು? ಆರ್ಥಿಕ ಸಂಕಷ್ಟಕ್ಕೆ ಶಾಶ್ವತ ಮುಕ್ತಿ ನೀಡುವಂತಹ 27 ದೀಪದ ಬತ್ತಿಗಳ ರಹಸ್ಯವೇನೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಜೀವನ ಒಂದೊಂದು ಸಲ ಎಂಥವರಿಗಾದರೂ ಬೇಡ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಒಂದು ಕಡೆಯಿಂದ ಕಷ್ಟಗಳು ಎದುರಾಗುತ್ತವೆ. ದುಡ್ಡು ಕಾಸಿಗೆ ಕಷ್ಟ ಆಗ್ತಿದೆ ಅಂತ ಯೋಚನೆ ಮಾಡುವ ಅಷ್ಟರಲ್ಲೇ ಆರೋಗ್ಯ ಹದಗೆಡುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಮಾಡುವಾಗಲೇ ಮನೆಯಲ್ಲಿ ಜಗಳ ಶುರುವಾಗಿರುತ್ತೆ. ಮನೆಯಲ್ಲಿ ಯಾರೂ ಕೂಡ ಹೇಳಿದ ಮಾತನ್ನು ಕೇಳದೆ ಮನೆಯಲ್ಲೂ ಹಾಗೂ ಹೊರಗಡೆ ಎರಡೂ ಕಡೆಯೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಸಿಕ್ಕ ದೇವರಿಗೆ ಕೈ ಮುಗಿದರೂ ಕಷ್ಟಗಳು ತೀರೋದಿಲ್ಲ. ಅಂತಹ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಕೊನೆಯ ಪರಿಹಾರ ಎಂದು ಭಾವಿಸುತ್ತಾ ನಂಬಿಕೆ, ಶ್ರದ್ಧೆಯಿಂದ ಕೇವಲ 3 ವಾರ ಮಾಡಿದರೆ ನಿಮ್ಮೆಲ್ಲರ ಕಣ್ಣೀರಿನ ಅಂತ್ಯವಾಗುತ್ತದೆ. ವೀಳ್ಯದೆಲೆಯ ಶಕ್ತಿ ಎಲ್ಲರಿಗೂ ಗೊತ್ತೇ ಇದೆ. ಈ ದೈವ ಎಲೆಯಲ್ಲಿ ಸರಸ್ವತಿ, ಮಹಾಲಕ್ಷ್ಮಿ, ದುರ್ಗೆಯ ವಾಸವಿರುತ್ತೆ. ಆಂಜನೇಯನಿಗೆ ಅತ್ಯಂತ ಪ್ರಿಯವಾಗುವಂತಹ ಎಲೆ, ಶಿವನಿಗೆ ತಾಂಬೂಲಕ್ಕೆ ಬೇಕಾದ ಎಲೆ, ಹಬ್ಬ ಹರಿದಿನಗಳಲ್ಲಿ ಮುತ್ತೈದೆಯರಿಗೆ ಪರಿಪೂರ್ಣ ಅನುಗ್ರಹ ನೀಡುವಂತಹ ಎಲೆ, ಮಹಾಲಕ್ಷ್ಮಿಯ ರೂಪದಲ್ಲಿ ಸದಾ ಮನೆಯಲ್ಲಿ ಇರಬೇಕೆಂದು ಹಿರಿಯರು ಹೇಳುತ್ತಾರೆ. ಇಂತಹ ಶಕ್ತಿಯುತ ವೀಳ್ಯದೆಲೆಯಿಂದಲೇ ಅಮ್ಮನವರಿಗೆ ದೀಪ ಬೆಳಗಿಸಿದರೆ ತಾಯಿ ಎಷ್ಟೋ ಸಂತಸಗೊಂಡು ಹಣ, ಐಶ್ವರ್ಯ, ಸಿರಿ ಸಂಪದಗಳನ್ನು ನಿಮಗೆ ಕರುಣಿಸುತ್ತಾಳೆ. ಸಾಲಗಳಿದ್ದೀಯಾ? ಇಷ್ಟು ಲಕ್ಷ ಸಾಲ ಇದೆ, ಬೇಗನೆ ತೀರಲು ಒಂದು ದಾರಿ ತೋರು ತಾಯಿ ಅಂತ ಬೇಡುತ್ತಾ ಈ ವೀಳ್ಯದೆಲೆಯ ದೀಪವನ್ನು ಹಚ್ಚಿ. ಆರೋಗ್ಯ ಸರಿಯಾಗಬೇಕಾ? ಕೆಲಸ ಸಿಗಬೇಕಾ? ಗಂಡ ಸರಿಯಾಗಬೇಕಾ? ಪತಿ ಪತ್ನಿ ಹೇಳಿದ ಮಾತನ್ನು ಕೇಳಬೇಕಾ? ವಿದ್ಯೆ, ವ್ಯಾಪಾರ, ಅದು ಯಾವುದೇ ಕೋರಿಕೆ ಇರಲಿ, ಈ ರೀತಿ ದೀಪಾರಾಧನೆ ಮಾಡಿ ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು, ವಿಶೇಷ ಹಬ್ಬ ವ್ರತಗಳಂದು ವೀಳ್ಯದೆಲೆಯ ದೀಪವನ್ನು ಬೆಳಗಿಸಬಹುದು. ಏನು ಮಾಡಬೇಕು? ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ, ಮಡಿ ಇತ್ಯಾದಿಗಳನ್ನು ಮುಗಿಸಿ ಚೆನ್ನಾಗಿರುವ ಮಂದವಾಗಿರುವಂತಹ ಒಂದು ಹಿತ್ತಾಳೆ ತಟ್ಟೆ, ತಾಮ್ರದ ತಟ್ಟೆ ಅಥವಾ ಬೆಳ್ಳಿಯ ತಟ್ಟೆಯನ್ನು ತೆಗೆದುಕೊಳ್ಳಿ. ತಟ್ಟೆಗೆ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ಕುಂಕುಮದ ಬೊಟ್ಟನ್ನು ಸುತ್ತಲೂ ಇಡಿ. ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳಿವೆ. ಭಗವಂತನ ಅನುಗ್ರಹ ಎಷ್ಟು ಮುಖ್ಯವೋ ಹಾಗೆಯೇ ಜಾತಕ ದೋಷಗಳು ಕಳೆಯಲು, ದೈವ ಕೃಪೆ ಸಿಗಲು 27 ನಕ್ಷತ್ರಗಳ ಫಲ ಕೂಡ ಮುಖ್ಯವಾಗಿ ಬೇಕಾಗುತ್ತೆ. ಆದ್ದರಿಂದ ಚೆನ್ನಾಗಿರುವಂತಹ 27 ಎಲೆಗಳನ್ನು ತೊಳೆದು ಎಲೆಗಳ ತೊಟ್ಟನ್ನು ಮುರಿದುಕೊಳ್ಳಿ. ಒಂದೊಂದು ವೀಳ್ಯದೆಲೆಗೂ ಅರಿಶಿನ ಕುಂಕುಮದ ಬೊಟ್ಟನ್ನು ಇಡುತ್ತಾ 27 ನಕ್ಷತ್ರಗಳ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ. ನಂತರ ತಟ್ಟೆಯ ಮೇಲೆ ತುದಿ ನಮ್ಮ ಕಡೆ ಬರುವ ಹಾಗೆ ತೊಟ್ಟು ತಟ್ಟೆಯ ಮಧ್ಯಭಾಗಕ್ಕೆ ಹೋಗುವ ಹಾಗೆ ತಟ್ಟೆಯ ಸುತ್ತಲೂ ವೀಳ್ಯದೆಲೆಯನ್ನು ಈ ರೀತಿ ಏರ್ಪಾಡು ಮಾಡಿಕೊಳ್ಳಿ. ಆಗ ತಟ್ಟೆಯ ಮಧ್ಯೆ ವೃತ್ತಾಕಾರವಾಗಿ ಸ್ವಲ್ಪ ಜಾಗ ಉಳಿಯುತ್ತದೆ. ಆ ಜಾಗದಲ್ಲಿ ಚಿಕ್ಕದಾದ ಒಂದು ಪ್ಲೇಟನ್ನು ಇಟ್ಟು ಒಂದು ಮಣ್ಣಿನ ದೀಪ ಅಥವಾ ವೃತ್ತಾಕಾರದ ದೊಡ್ಡ ದೀಪವನ್ನು ಇಟ್ಟು ಅದರೊಳಗೆ 27 ಬತ್ತಿಗಳನ್ನು ಇಡಬೇಕು. ಅದು ಕೂಡ ಹೇಗೆ ಇಡಬೇಕು? 9 ಬತ್ತಿಗಳನ್ನು ಒಂದು ಬತ್ತಿ ಮಾಡಿ 3 ಕಟ್ಟುಗಳಂತೆ 27 ಬತ್ತಿಗಳನ್ನು ಇಡಬೇಕು. 27 ಬತ್ತಿಗಳನ್ನು ದಾರದ ಸಹಾಯದಿಂದ ಕಟ್ಟಬೇಕು. ಅದರ ಮೇಲೆ ತುಪ್ಪವನ್ನು ಹಾಕಿ ಸುಗಂಧ ದ್ರವ್ಯವಾದ ಜಾವೇದ್ ಪುಡಿಯನ್ನು ಸ್ವಲ್ಪ ಬತ್ತಿಗಳ ಮೇಲೆ ಉದುರಿಸಿ. ವೀಳ್ಯದೆಲೆಯ ಸುತ್ತಲೂ ಇಟ್ಟಿರ್ತೀರಾ, ಅದರ ಮೇಲೆ 9 ಬಿಳಿ ಹೂವುಗಳನ್ನು ಇಟ್ಟು ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಮೇಲೆ ನನ್ನ ಕುಟುಂಬದ ಭಾರ ಹಾಕಿ ಈ ದೀಪ ಬೆಳಗಿಸುತ್ತಿದ್ದೇನೆ. ಮನೆಯ ಯಜಮಾನ ಮಾಡುವ ಕೆಲಸಗಳೆಲ್ಲ ಯಶಸ್ಸನ್ನು ನೀಡು. ವ್ಯಾಪಾರ, ಉದ್ಯೋಗ, ಹಣಕಾಸಿನ ವಿಷಯದಲ್ಲೂ ಗೆಲುವನ್ನು ನೀಡಿ ನಮ್ಮನ್ನು ರಕ್ಷಿಸು ಎಂದು ಹೇಳುತ್ತಾ ಮನೆಯಲ್ಲಿ ನಿತ್ಯ ದೀಪಾರಾಧನೆಯನ್ನು ಬೆಳಗಿಸಿ. ನಂತರ ಈ ದೀಪವನ್ನು ಹಚ್ಚಬೇಕು. ಕೈನಲ್ಲಿ ಈ ವೀಳ್ಯದೆಲೆ ದೀಪವನ್ನು ಹಿಡಿದು ಲಕ್ಷ್ಮಿ ಅಷ್ಟೋತ್ತರ ಕೇಳಿ. ಯಾವುದೇ ಕಾರಣಕ್ಕೂ ಈ ದೀಪವನ್ನು ಆರತಿಯ ರೀತಿ ಬೆಳಗಬಾರದು. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದೇ ಇರುತ್ತದೆ.
ದೇವಿಯ ಮುಂದೆ ಕುಳಿತು ನಿಮ್ಮ ಎರಡೂ ಕೈನಲ್ಲಿ ವೀಳ್ಯದೆಲೆ ದೀಪ ಇರುವಂತಹ ತಟ್ಟೆಯನ್ನು ಹಿಡಿದು ಭಕ್ತಿಯಿಂದ ಅಮ್ಮನವರನ್ನು ನೋಡಿ. ಈ ದೀಪವನ್ನು 3 ವಾರ 5 ವಾರ ಬೆಳಗಬಹುದು. ಒಂದೊಂದು ವಾರಕ್ಕೂ ಒಂದೊಂದು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ಆಗುತ್ತಾ ಇರುತ್ತೆ. 27 ನಕ್ಷತ್ರಗಳ ವರದ ಜೊತೆಗೆ ಜಾತಕ ದೋಷಗಳ ತೀವ್ರತೆ ಕಡಿಮೆಯಾಗುತ್ತಾ ಹೋಗುತ್ತೆ. ಮನೆಯ ಯಜಮಾನಿ, ಮನೆಯ ಯಜಮಾನ, ಹಿರಿಯರು, ಮಕ್ಕಳು ಯಾರ ಕೈನಲ್ಲಾದರೂ ಈ ದೀಪವನ್ನು ನೀವು ಹಚ್ಚಿಸಬಹುದು. ಈ ದೀಪದ ಸಂಕಲ್ಪ ಮಾಡಿ 3 ವಾರ ಬೆಳಗಿಸುತ್ತೇವೆ ಎಂದರೆ ಆ 3 ವಾರವೂ ಮಾಂಸಾಹಾರ ಸೇವಿಸಬೇಡಿ. ಸ್ತ್ರೀಯರ ಸಮಸ್ಯೆ ಮಧ್ಯೆ ಬಂದಾಗ ಆ ವಾರವನ್ನು ಬಿಟ್ಟು ಮುಂದಿನ ವಾರದಿಂದ ಲೆಕ್ಕ ಹಾಕುತ್ತಾ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಕುಟುಂಬಗಳು ಈ ದೀಪದ ಶಕ್ತಿಯಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ದಿನೇ ದಿನೇ ಏಳಿಗೆಯನ್ನು ಕಾಣುತ್ತಿವೆ. ಆದ್ದರಿಂದ ಸಾಲಗಳೆಲ್ಲ ತೀರಿ ಹಣದ ನೆಮ್ಮದಿಯನ್ನು ನೋಡಬೇಕೆಂದರೆ ಈ ದೀಪಾರಾಧನೆಯನ್ನು ಮಾಡಿ. ಈ ದೀಪವನ್ನು ಬೆಳಗಿಸಿದ ಮೇಲೆ 27 ಎಲೆಗಳನ್ನು ಏನು ಮಾಡಬೇಕು? ಅದನ್ನು ಹರಿಯುವ ನೀರಿನಲ್ಲಿ ಬಿಡಬಹುದು. ಮನೆಯ ಅಂಗಳದಲ್ಲಿ ಬೆಳೆದಿರುವಂತಹ ಗಿಡ ಮರಗಳ ಬುಡಕ್ಕೆ ಹಾಕಬಹುದು. ಅರಳಿ ಮರ, ಆಲದ ಮರದ ಕೆಳಗೆ ಇಟ್ಟು ಬರಬಹುದು. ಒಣಗಿಸಿ ಪುಡಿ ಮಾಡಿ ಅಣಿಗೆ ತಿಲಕವಾಗಿಯೂ ಇಡಬಹುದು. 1-2 ಕೋರಿಕೆಗಳನ್ನು ನೆನೆದು ಈ 27 ಎಲೆಗಳ ವಿಶೇಷ ದೀಪವನ್ನು ಹಚ್ಚಿ ನೋಡಿ. ವಿಸ್ಮಯದಂತೆ ಆ ಕೋರಿಕೆಗಳು ನೆರವೇರಿ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಮುಖ್ಯವಾಗಿ ಈ ದೀಪವನ್ನು ಬೆಳಗಿಸುವ ಮುನ್ನ ಗಣಪತಿಯನ್ನು ನೆನೆಯಿರಿ. ನಿಮ್ಮ ಕುಲದೇವರನ್ನು ಸ್ಮರಿಸಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, 27 ವೀಳ್ಯದೆಲೆಯ ದೀಪದಿಂದ ಮನೆಯಲ್ಲಿ ಯಾವ ರೀತಿ ಮಹಾಲಕ್ಷ್ಮೀ ದೇವಿಯ ಅಂಶ ಶಾಶ್ವತವಾಗಿ ನೆಲೆಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.